ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಕಾವೇರಿ ನದಿಯನ್ನು ತಿಳ್ಕೊಳ್ಳೋಣ. ಕಾವೇರಿ ನದಿ ದಕ್ಷಿಣ ಕರ್ನಾಟಕದ ಗಂಗಾ ನದಿ ಅಂಥೇಳಿ ಕರೆಯುತ್ತಾರೆ. ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಗಳಲ್ಲಿ ತಲಕಾವೇರಿಯಲ್ಲಿ ಉಗಮ ಹೊಂದಿದ್ದು, ಕಾವೇರಿ ನದಿಯ ಉದ್ದ ಎಷ್ಟಪ್ಪ ಅಂತಂದರೆ 805 ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ. ಹಾಗೂ ಕರ್ನಾಟಕದಲ್ಲಿ ಕಾವೇರಿ ನದಿಯ ಉದ್ದ ಎಷ್ಟಪ್ಪ ಅಂತಂದರೆ 380 ಕಿಲೋಮೀಟರ್. ಕಾವೇರಿ ನದಿಯು 3 ದ್ವೀಪಗಳನ್ನು ಹೊಂದಿದೆ. ಶ್ರೀರಂಗಪಟ್ಟಣ, ಶಿವನಸಮುದ್ರ ಕರ್ನಾಟಕದಲ್ಲಿ ಇವು 2, ಹಾಗೆ ಶ್ರೀರಂಗಂ ಅನ್ನುವಂಥದ್ದು ತಮಿಳುನಾಡು. ಕಾವೇರಿ ನದಿ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂತಹ 2 ಜಲಪಾತ ಯಾವುಪ್ಪ ಅಂತಂದರೆ ಕಾವೇರಿ ನದಿಗೆ ಗಗನಚುಕ್ಕಿ ಮತ್ತು ಭರಚುಕ್ಕಿ. ಕೊಡಗು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಜಲಪಾತ ಯಾವುದಪ್ಪ ಅಂದರೆ ಅಬ್ಬೆ ಜಲಪಾತ. ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಇನ್ನೊಂದು ಜಲಪಾತ ಯಾವುದಪ್ಪ ಅಂದರೆ ಚುಂಚನಕಟ್ಟಿ ಜಲಪಾತ. ತಮಿಳುನಾಡಿನ ಹೊಗೆನಕಲ್ಲು ಜಲಪಾತ ಕೂಡ ನಿರ್ಮಾಣವಾಗಿದೆ. ಕಾವೇರಿ ನದಿಯ ಪ್ರಮುಖ ಉಪನದಿಗಳು ಯಾವುಪ್ಪ ಅಂತಂದರೆ ಹೇಮಾವತಿ, ಲೋಕಪಾವನಿ, ಅರ್ಕಾವತಿ, ಲಕ್ಷ್ಮಣತೀರ್ಥ, ಕಬಿನಿ, ಸುವರ್ಣಾವತಿ, ಅಮರಾವತಿ, ಸಿಂಸಾ, ಭವಾನಿ, ಯುಗೀಚಿ ಅನ್ನುವಂಥದ್ದು ಕಾವೇರಿ ನದಿಯ ಉಪನದಿಗಳಾಗಿವೆ. ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಮಧ್ಯದಲ್ಲಿ ಕಾವೇರಿ ಜಲ ವಿವಾದ ಈಗಲೂ ಕೂಡ ನಡೀತಾ ಇದೆ. 2017ರಲ್ಲಿ ಮೇಕೆದಾಟು ಯೋಜನೆಯನ್ನು ರಾಮನಗರ ಜಿಲ್ಲೆಯಲ್ಲಿ 400 ವಿದ್ಯುತ್ ವ್ಯಾಟ್ ಇರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು.